ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಇವತ್ತು ಬಿಗ್ ಡೇ. ಸಿದ್ದರಾಮಯ್ಯ ಅವರಿಗೆ ಇವತ್ತು ಡಬಲ್ ಟೆನ್ಷನ್. ಈಗಾಗಲೇ ಮೂಡ ಸೈಟ್ ಹಗರಣದ ವಿಚಾರ ಇದೆಯಲ್ಲ, ಅದು ಸಿಬಿಐ ತನಿಖೆಗೆ ಹೋಗತ್ತಾ? ಈಗಾಗಲೇ ಲೋಕಾಯುಕ್ತದಿಂದ ತನಿಖೆ ಆಗಿದೆ. ಲೋಕಾಯುಕ್ತದಿಂದ ತನಿಖೆಯಾಗಿ ಇವತ್ತು ವರದಿಯನ್ನ ಕೂಡ ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ ಎಸ್ಪಿ ಉದೇಶ್ ಅವರು. ಇಂತಹ ಸಂದರ್ಭದಲ್ಲಿ ಮೂಡ ಸೈಟ್ ಹಗರಣ ಸಿಬಿಐ ತನಿಖೆಗೆ ಹೋಗತ್ತಾ? ಕಾರಣ ಇವತ್ತು ಹೈಕೋರ್ಟ್ನಲ್ಲಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಸಲ್ಲಿಸಿದ್ರು, ಅಂದ್ರೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಒಂದು ವಿಚಾರಣೆ ಸಿಬಿಐಲಿ ನಡಿಬೇಕು ಅಂತ ಹೇಳಿ. ಸೊ ಸಿಬಿಐ ತನಿಖೆಗೆ ಕೋರಿದ್ದ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೆಯಲಿದ್ದು ಏನಾಗತ್ತೆ? ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಿರುವ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸಿಬಿಐ ತನಿಖೆಗೂ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ. ಹಾಗೇನೆ ಮತ್ತೊಂದು ಕಡೆ ಹೈಕೋರ್ಟ್ಗೆ ಲೋಕಾಯುಕ್ತ ವರದಿ ಸಲ್ಲಿಕೆಯಾಗುತ್ತೆ. ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಅನ್ನುವಂತಹ ಟೆನ್ಷನ್. ಸೊ ಹೈಕೋರ್ಟ್ನತ್ತ ಸಿಎಂ ಹಾಗೂ ಕುಟುಂಬದ ಚಿತ್ತ ನೆಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಎರಡೆರಡು ಟೆನ್ಷನ್, ಅದರಲ್ಲೂ ಕೂಡ ಬಹಳ ಪ್ರಮುಖವಾದ ದಿನ. ಲೋಕಾಯುಕ್ತ ವರದಿ ಸಲ್ಲಿಕೆ ಆಗುತ್ತೆ, ಅದರಲ್ಲಿರುವಂತಹ ಅಂಶಗಳು ಏನೇನು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಿಬಿಐ ತನಿಖೆಗೆ ನೀಡುವಂತಹ ಚಾನ್ಸಸ್ ಇದೆಯಾ ಅನ್ನುವಂತಹ ಆತಂಕ ಕೂಡ ಇದೆ. ಒಟ್ಟಾರೆ ಇವತ್ತಿನ ಈ ಒಂದು ಎರಡು ವಿಚಾರಗಳ ಬಗ್ಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಬಹುದು? ನವಿತಾ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಲಿಗೆ ಒಂದು ರೀತಿ ಮಹತ್ವದ ದಿನ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಹೈಕೋರ್ಟ್ ನಲ್ಲಿ ಮೂಡ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಕೂಡ ವಿಚಾರಣೆಗೆ ಬರ್ತಾ ಇದೆ. ಮತ್ತೊಂದು ಕಡೆ ಇಷ್ಟು ದಿನ ಮೂಡ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಏನೆಲ್ಲ ಒಂದು ತನಿಖೆಯನ್ನು ಮಾಡಿದರೆ ಆ ಒಂದು ತನಿಖೆ ವರದಿಯನ್ನು ಕೂಡ ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಬೇಕಾದ ಒಂದು ಸಿದ್ಧತೆಗಳು ಕೂಡ ಆಗಿರೋದು. ಮೂಡ ಸೈಟ್ ಹಗರಣವನ್ನ ಲೋಕಾಯುಕ್ತ ತನಿಖೆ ಬದಲಿಗೆ ಸಿಬಿಐಗೆ ವಹಿಸಬೇಕು ಅಂತೇಳಿ ಮೈಸೂರಿನ ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ಹೈಕೋರ್ಟ್ ನಲ್ಲಿ ಆ ಒಂದು ಅರ್ಜಿ ವಿಚಾರಣೆ ಕೂಡ ಇವತ್ತು ಬರ್ತಾ ಇರೋದ್ರಿಂದ ಈ ಒಂದು ಪ್ರಕರಣ ಈಗ ಸಿಬಿಐಗೆ ಹೋಗುತ್ತಾ ಅಥವಾ ಲೋಕಾಯುಕ್ತ ತನಿಖೆಯಲ್ಲೇ ಮುಂದುವರಿತಾ ಅನ್ನೋದು ಕುತೂಹಲ ಕೂಡ ಈಗ ಉಂಟಾಗಿರೋದು. ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ ಹೈಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ತಮ್ಮ ವಕೀಲರ ಮುಖಾಂತರವಾಗಿ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತೇಳಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಯಾಕಂದ್ರೆ ಲೋಕಾಯುಕ್ತ ಪೊಲೀಸರು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತಾರೆ, ಸ್ವತಂತ್ರವಾಗಿ ತನಿಖೆ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತೇಳಿ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು, ಸ್ವತಂತ್ರವಾಗಿ ತನಿಖೆಯನ್ನ ಮಾಡಿಸಬೇಕು ಅಂತೇಳಿ ಕೂಡ ಒಂದು ಅರ್ಜಿಯಲ್ಲಿ ತಮ್ಮ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಅದರಿಂದ ಈಗ ಈ ಒಂದು ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿ ಬರ್ತಾ ಇದೆ. ಮತ್ತೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಈವರೆಗೆ ಏನೆಲ್ಲ ಒಂದು ತನಿಖೆಯನ್ನು ಮಾಡಿದರೆ ಆ ಒಂದು ತನಿಖೆ ವರದಿ ಕೂಡ ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಆಗ್ತಾ ಇರೋದು. ಯಾಕಂದ್ರೆ ಈ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಲೋಕಾಯುಕ್ತ ತನಿಖೆ ಪ್ರಗತಿ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆ ಸೂಚನೆ ಮೇರೆಗೆ ಈಗ ಲೋಕಾಯುಕ್ತ ಪೊಲೀಸರು ಕೂಡ ಒಂದು ವರದಿಯನ್ನ ತಯಾರಿಯನ್ನ ಮಾಡಿದರೆ ಆ ಒಂದು ವರದಿಯಲ್ಲಿ ಇಷ್ಟು ದಿನ ಏನೆಲ್ಲ ತನಿಖೆ ಆಗಿದೆ ಮತ್ತೆ ಏನೆಲ್ಲ ಬೆಳವಣಿಗೆಗಳು ಕಂಡು ಬಂದಿದೆ ಅದರ ಸಂಪೂರ್ಣ ಮಾಹಿತಿಯನ್ನು ಕೂಡ ಈಗ ಲೋಕಾಯುಕ್ತ ಪೊಲೀಸರು ಸಿದ್ಧಪಡಿಸಿದ್ದಾರೆ. ಅದರಲ್ಲಿ 14 ಸೈಟ್ ಮಂಜೂರಾಗಿತ್ತು, ಆ ಒಂದು ಸೈಟ್ ನ ಒಂದು ಸರ್ವೆ ಕಾರ್ಯಗಳಿರ್ಬೋದು, ಮತ್ತೆ ಸೈಟ್ ನ ಮೂಲ ದಾಖಲೆಗಳಿರ್ಬೋದು, ಮತ್ತೆ ಆ ಒಂದು ಸೈಟ್ ನ ಮೂಲ ಜಮೀನು ಮಾಲೀಕರು ಯಾರಿದ್ರೆ ಅವರು, ಮತ್ತೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳು ಯಾರಿದ್ರೆ ಅವರ ಒಂದು ಹೇಳಿಕೆಗಳನ್ನು ಕೂಡ ಉಲ್ಲೇಖ ಮಾಡಿ ಈಗ ಈ ಒಂದು ವರದಿಯನ್ನು ಕೂಡ ತಯಾರಿ ಮಾಡಿರೋದು. ಹಾಗೂ ಈ ಒಂದು ಮೂಡ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂಡದ ಹಿಂದಿನ ಆಯುಕ್ತರಿರ್ಬೋದು, ಮತ್ತೆ ಅಧಿಕಾರಿಗಳಿರ್ಬೋದು, ಮತ್ತೆ ಶಿಫಾರಸು ಪತ್ರಗಳಿರ್ಬೋದು, ಮತ್ತೆ ಯಾವ ರೀತಿ ಮಂಜೂರು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲಾ ದಾಖಲೆಗಳನ್ನ ಕ್ರೋಢೀಕರಿಸಿ ಈಗ ಒಂದು ವರದಿಯನ್ನ ಈಗ ಲೋಕಾಯುಕ್ತ ಪೊಲೀಸರು ಸಿದ್ಧಪಡಿಸಿದರೆ ಇವತ್ತು ಮಧ್ಯಾಹ್ನ ಈ ಒಂದು ವರದಿ ಕೂಡ ಹೈಕೋರ್ಟ್ ಅಂಗಳ ತಲುಪುತ್ತೆ. ನವಿತಾ, ಮುನಿರಾಜು, ಈಗಾಗಲೇ ವರದಿಯಲ್ಲಿರುವಂತಹ ಅಂಶಗಳು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಸಿಬಿಐ ತನಿಖೆಯನ್ನ ಕೋರಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನು ಸಲ್ಲಿಸಿರುವಂತಹ ಸಂದರ್ಭದಲ್ಲಿ ಈಗ ಈ ಹಿಂದಿನ ಯಾವುದಾದ್ರೂ ಘಟನೆಗಳ ಅಥವಾ ಪ್ರಕರಣಗಳನ್ನ ಗಮನಿಸಿದ್ರೆ ಒಂದು ತನಿಖೆ ಆಗಿ ವರದಿ ಬಂದ ನಂತರ ಮತ್ತೊಂದು ತನಿಖೆಗೆ ಒಳಪಡಿಸಿರುವಂತಹ ಸಾಧ್ಯತೆಗಳಾಗಿರ್ಬೋದು, ತನಿಖೆಗೆ ಒಳಪಡಿಸುವಂತಹ ಪ್ರಕರಣಗಳು ಇದೆಯಾ, ಹೇಗೆ? ನವಿತಾ, ಈಗ ಈ ಒಂದು ವಿಚಾರದ ಬಗ್ಗೆ ಕೂಡ ಇವತ್ತು ಹೈಕೋರ್ಟ್ ನಲ್ಲಿ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಮೂಡ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆಯನ್ನು ನಡೆಸೋದಕ್ಕೆ ಸೆಷನ್ ಕೋರ್ಟ್ ನಲ್ಲಿ ಒಂದು ಆದೇಶ ಆಗಿತ್ತು. ಸೆಷನ್ ಕೋರ್ಟ್ ಆದೇಶದ ಮೇರೆಗೆ ಒಂದು ಲೋಕಾಯುಕ್ತ ತನಿಖೆಯನ್ನ ಮಾಡಿ 3 ತಿಂಗಳಲ್ಲಿ ವರದಿಯನ್ನು ಕೊಡಬೇಕು ಕೂಡ ಅಂತೇಳಿ ಒಂದು ಆದೇಶ ಆಗಿತ್ತು. ಆ ಒಂದು ಆದೇಶದ ಅನ್ವಯ ಈಗ ಲೋಕಾಯುಕ್ತ ಪೊಲೀಸರು ಕೂಡ ಅಂದ್ರೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಈಗ ಒಂದು ಸುಮಾರು 3 ತಿಂಗಳಿಂದ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳಿರ್ಬೋದು, ಮತ್ತೆ ದಾಖಲೆಗಳ ಕ್ರೋಢೀಕರಣ ಇರ್ಬೋದು, ಎಲ್ಲವನ್ನೂ ಕೂಡ ಮಾಡಿದ್ದಾರೆ.
ಈಗ ಹೈಕೋರ್ಟ್ನಲ್ಲಿ ಕೂಡ ಇದನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ಈಗ ಏನು ಅರ್ಜಿ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿ ಹಾಕಿರೋದ್ರಿಂದ ಈಗ ಈ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ವರದಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ವರದಿಯನ್ನ ಪರಿಶೀಲನೆ ಮಾಡಿ ಲೋಕಾಯುಕ್ತ ಪೊಲೀಸರು ಯಾವ ರೀತಿ ತನಿಖೆಯನ್ನ ಮಾಡಿದರೆ ಅದರಲ್ಲಿ ಏನಾದರೂ ಲೋಪದೋಷಗಳು ಅಥವಾ ಪಕ್ಷಪಾತ ಏನಾದರೂ ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಲೋಕಾಯುಕ್ತ ಪೊಲೀಸರ ತನಿಖೆ ಸರಿ ಇದ್ದಲ್ಲಿ ಅದನ್ನ ಮುಂದೆ ಲೋಕಾಯುಕ್ತ ತನಿಖೆಗೆ ವಹಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ವೇಳೆ ಏನಾದರೂ ಪೊಲೀಸರ ತನಿಖೆಯಲ್ಲಿ ಏನಾದರೂ ಲೋಪದೋಷ ಅಥವಾ ಪಕ್ಷಪಾತ ಕಂಡು ಬಂದಲ್ಲಿ ಅದನ್ನ ಸಿಬಿಐಗೆ ವಹಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದರಿಂದ ಇವತ್ತು ಈ ಒಂದು ಪ್ರಕರಣ ಸಿಬಿಐಗೆ ಹೋಗುತ್ತಾ ಅಥವಾ ಲೋಕಾಯುಕ್ತ ಪೊಲೀಸರ ತನಿಖೆಯನ್ನು ಮಾಡೋದಕ್ಕೆ ಕೋರ್ಟ್ ಸೂಚನೆ ಕೊಡ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ನವಿತಾ, ನೋಡೋಣ ಏನಾಗುತ್ತೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಡೀಟೇಲ್ಸ್ಗೆ ಮುನಿರಾಜು. ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರಿಗೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಅವರು ಕೆಲವು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ದೇಸಾಯಿ ಅವರು ಮುಡಾ ಅಕ್ರಮ ಪ್ರಕರಣವನ್ನ ತನಿಖೆ ಮಾಡಲು ಸರ್ಕಾರ ರಚಿಸಿರುವ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಸೊ ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ದೇಸಾಯಿ ಅವರನ್ನ ಕೇಂದ್ರ ಸರ್ಕಾರ ಈಗಾಗಲೇ 3 ವರ್ಷ ಡಿಬಾರ್ ಮಾಡಿದೆ. ಕೂಡಲೇ ಅವರನ್ನ ಆಯೋಗದ ಅಧ್ಯಕ್ಷರ ಸ್ಥಾನದಿಂದ ರದ್ದುಗೊಳಿಸಬೇಕು ಅನ್ನುವ ಪತ್ರವನ್ನ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ದಾರೆ. ಹಾಗೆಯೇ ದಾಖಲೆಗಳನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಏನಾಗಿತ್ತು, ಯಾಕೆ ಅವರನ್ನ ಡಿಬಾರ್ ಮಾಡಲಾಗಿತ್ತು ಅನ್ನುವಂತಹ ದಾಖಲೆಗಳನ್ನ ರಿಲೀಸ್ ಮಾಡಿದ್ದು ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳನ್ನ ರಿಲೀಸ್ ಮಾಡಿದ್ದಾರೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಅವರು ಬರೆದಿದ್ದಾರೆ. ಕೇಂದ್ರ ಸರ್ಕಾರ 3 ವರ್ಷಗಳ ಕಾಲ ಅವರನ್ನ ಡಿಬಾರ್ ಮಾಡಿದೆ. ಹಾಗಾಗಿ ಈಗ ಇಲ್ಲಿ ರಾಜ್ಯ ಸರ್ಕಾರ ಅವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ, ಕೂಡಲೇ ಅವರನ್ನ ವಜಾಗೊಳಿಸಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದಾರೆ. ಆಯೋಗದ ಅಧ್ಯಕ್ಷರ ಸ್ಥಾನದಿಂದ ರದ್ದುಗೊಳಿಸಬೇಕು ಅನ್ನುವ ಪತ್ರವನ್ನ ಬರೆಯೋದರ ಜೊತೆಗೆ ದಾಖಲೆಯನ್ನು ರಿಲೀಸ್ ಮಾಡಿದ್ದಾರೆ. ಇನ್ನು PN ದೇಸಾಯಿ ಅವರನ್ನ ವಜಾ ಮಾಡುವಂತೆ ಆಗ್ರಹ ಮಾಡಿರುವಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ನ್ಯೂಸ್ 18ನ ರಿಪೋರ್ಟರ್ ಮಾತನಾಡಿಸಿದ್ದಾರೆ. ನಮ್ಮ ರಿಪೋರ್ಟರ್ ಆನಂದ್ ಜೊತೆ ಅವರು ಏನ್ ಹೇಳಿದ್ದಾರೆ ನೋಡೋಣ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಏನು ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರ ಆಯೋಗವನ್ನು ರಚನೆ ಮಾಡಿ ತನಿಖೆ ಮಾಡಲಿಕ್ಕೆ ನೇಮಕ ಮಾಡಿತ್ತು. ಇದೀಗ ದೇಸಾಯಿ ಅವರನ್ನೇ ಡಿಬಾರ್ ಮಾಡಿರುವಂತಹ ಘಟನೆ ಸಹ ಬೆಳಕಿಗೆ ಬಂದಿದೆ. ಕುರಿತು ಮಾತನಾಡಲಿಕ್ಕೆ ದೂರದಾರ ಸ್ನೇಹಮಯಿ ಕೃಷ್ಣ ಅವ್ರ ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ವಿಚಾರಕ್ಕೆ ದೇಸಾಯಿ ಅವರನ್ನ ಡಿಬಾರ್ ಮಾಡಲಾಗಿದೆ, ಈಗ ನಿಮ್ಮ ಆಗ್ರಹ ಏನು ಸರ್? ಸರ್, ಹೈದರಾಬಾದ್ನ ಒಂದು ಸಂಸ್ಥೆಗೆ ಅವರ ನೇಮಕ ಮಾಡೋಂಥ ವಿಚಾರದಲ್ಲಿ ಅವ್ರನ್ನ ಡಿಬಾರ್ ಮಾಡಲಾಗಿದೆ. ಸೊ ನವೆಂಬರ್ 7ನೇ ತಾರೀಕಿಗೆ ಈ ಆದೇಶ ಬಂದಿದೆ. ಸೊ ಆದೇಶ ಬಂದಿರೂ ಕೂಡ ಅವರು ಆಯೋಗದ ಅಧ್ಯಕ್ಷರಾಗಿ ಮುಂದುವರ್ಕೊಂಡಾಗ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿರೋದು ತಪ್ಪಾಗಿರೋದ್ರಿಂದ ಸೊ ಇದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಅಂತೇಳಿ ನಾನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಪತ್ರ ಕೊಟ್ಟು ಅವರ ಅಧ್ಯಕ್ಷ ಸ್ಥಾನಕ್ಕೆ ಏನು ನೇಮಕ ಮಾಡಿದರೆ ಅದನ್ನು ರದ್ದುಪಡಿಸಿ ಸೊ ಕೂಡಲೇ ಮೂಡಾದ ದಾಖಲೆಗಳೇನಿದೆ ಅದನ್ನು ಸರ್ಕಾರ ವಶಪಡಿಸ್ಕೋಬೇಕು ಮತ್ತು ಈ ಬಗ್ಗೆ ಒಂದು ವರದಿಯನ್ನು ಕೊಟ್ಟು ಕ್ರಮ ತಗೊಳ್ಳೋದ್ರ ಬಗ್ಗೆ ಮನವಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ವೇಳೆ ಈಗ ಡಿಬಾರ್ ಆಗಿದ್ರು ಸಹ ಅವರು ಇನ್ನೂ ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ ಅನ್ನುವಂಥದ್ದೇ ಹೇಗೆ ಅಂತ? ಸರ್, ಅದು ಮಾಹಿತಿ ಕೊಟ್ಟಿದ್ದಾರೆ ಅಥವಾ ಮಾಹಿತಿ ಕೊಟ್ಟಿದ್ರು ಕೂಡ ಇವರು ನಿರ್ಲಕ್ಷ್ಯ ವಹಿಸಿದಾರೆ. ಸೊ ಇದೆಲ್ಲ ವಿಚಾರಣೆ ನಂತರ ಗೊತ್ತಾಗುತ್ತೆ. ಕಾರ್ಯದರ್ಶಿಗಳು ಏನು ಕ್ರಮ ತಗೊಳ್ತಾರೆ ಅನ್ನೋದು ನೋಡಬೇಕಾಗಿದೆ. ಅಂದರೆ ಸದ್ಯಕ್ಕೆ ತಮ್ಮ ಆಗ್ರಹ ಇರುವಂಥದ್ದು ಅವರು ಡಿಬಾರ್ ಆಗಿದ್ದಾರೆ, ಅವ್ರನ್ನ ಈಗ ರಚನೆ ಏನು ಆಯೋಗ ಇದೆ ಅದರಿಂದ ವಜಾಗೊಳಿಸಿ ಅವ್ರ ಕಡತಗಳನ್ನೆಲ್ಲ ವಾಪಸ್ ತರಿಸ್ಕೊಳ್ಳಿ ಅನ್ನುವಂಥದ್ದು. ಹೌದು, ಅವರು ನ್ಯಾಯಮೂರ್ತಿಗಳಾಗಿ ಕರ್ತವ್ಯ ನಿರ್ವಹಿಸೋದು ನಿಷೇಧ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಈ ಹಿನ್ನೆಲೆಯಲ್ಲಿ ಕೂಡಲೇ ಅವ್ರನ್ನ ಆ ಹುದ್ದೆಯನ್ನು ರದ್ದುಪಡಿಸಿ ಸರ್ಕಾರ ಏನು ಅವರಿಗೆ ದಾಖಲೆಗಳು ಕೊಟ್ಟಿದೆ ಅಂದರೆ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟ ಆ ಎಲ್ಲ ದಾಖಲೆಗಳನ್ನು ಕೂಡಲೇ ವಶಪಡಿಸ್ಕೋಬೇಕು ಅನ್ನೋದು ನನ್ನ ಆಗ್ರಹವಾಗಿದೆ. ಸರ್, ಈ ಒಂದು CBI ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಹಿಸಬೇಕು ಅಂತ ತಮ್ಮ ಆಗ್ರಹ ಇತ್ತು. ಇವತ್ತು ಕೋರ್ಟ್ನಲ್ಲಿ ಅದರ ವಿಚಾರಣೆ ಇದೆ ಸರ್, ನೀವೇ ಅದ್ರ ಬಗ್ಗೆ ಏನು ಹೇಳ್ತೀವಿ? ಈಗ ನೀವೇನಾದ್ರು ಬೆಂಗಳೂರಿಗೆ ಹೋಗ್ತೀರಾ ಅಥವಾ ಈಗಾಗಲೇ ಎಲ್ಲ ಪ್ರೊಸೀಜರ್ ಮುಗಿದಿದೆಯಾ? ಇಲ್ಲ ಸರ್, ನಾನು ನಮ್ಮ ವಕೀಲರಿಗೆ ಎಲ್ಲ ದಾಖಲೆಗಳನ್ನು ಸಹಿ ಮಾಡಿ ಕೊಟ್ಟಿದ್ದೀನಿ. ಇವತ್ತು ನಮ್ಮ ವಕೀಲರು ಹಾಜರಾಗಿ ನನ್ನ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾರೆ. ಇವತ್ತು ಬಹುಶಃ CBI ಕೊಡುವಂಥ ಆದೇಶ ಆಗಲ್ಲ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಾವು ಜಾರಿ ನಿರ್ದೇಶನ ಪಾರ್ಟಿ ಮಾಡಬೇಕು ಅಂತೇಳಿ ಅರ್ಜಿ ಹಾಕೊಂಡಿದ್ವಿ. ಅದರ ಬಗ್ಗೆ ಇವತ್ತೊಂದು ಆದೇಶ ಆಗ್ಬೋದು. CBI ಕೊಡುವಂಥ ಆದೇಶ ಇವತ್ತಾದರೂ ಆಗ್ಬೋದು ಅಥವಾ ಮತ್ತೊಂದು ದಿನಗಳಲ್ಲಿ ಆದೇಶ ಮಾಡಬಹುದು. ಇದಿಷ್ಟು ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.